ಹಾಯ್ ನಮಸ್ಕಾರ KCT ವಿದ್ಯಾರ್ಥಿಗಳಿಗೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಕೃತವಾಗಿ ಅಧಿಸೂಚನೆಯನ್ನು ಕೊಟ್ಟಿದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈಗಾಗಲೇ ಯಾರ ವಿದ್ಯಾರ್ಥಿಗಳು ಮೊದಲ ಬಾರಿಗೆ ಆಪ್ಷನ್ಸ್ ಎಂಟ್ರಿನ ಮಾಡದೇ ಅಂಥ ವಿದ್ಯಾರ್ಥಿಗಳಿಗೆ ಕೊನೆಯ ಬಾರಿ 9ನೇ ತಾರೀಕಿಗೆ ಅವಕಾಶವನ್ನು ಕೊಟ್ಟಿದ್ದರು. ಅದರ ಮುಂಚೆ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂ ಕೂಡ ಆಪ್ಷನ್ಸ್ ಎಂಟ್ರಿನ ಮಾಡಿದ್ರೆ ನೋಡಿ, ಅವರು 9ನೇ ತಾರೀಕು ಮುಂಜಾನೆ 10 ಗಂಟೆ ಒಳಗಾಗಿ ಆಪ್ಷನ್ಸ್ ಎಂಟ್ರಿನ ಮಾಡ್ಕೊಳ್ಬೇಕಿತ್ತು. ಮಾಡದೇ ಇರೋಂಥ ವಿದ್ಯಾರ್ಥಿಗಳಿಗೆ ಕೂಡ ಬ್ಯಾಡ್ ನ್ಯೂಸ್ನ ಹೇಳ್ಬೋದು, ಅವ್ರಿಗೆ ಅವಕಾಶ ತಪ್ಪುತ್ತದೆ. ಹಾಗೆ ಇನ್ನೊಂದು ಈಗ ಮೌಕ್ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಆಗಿದೆ. ಈಗಾಗಲೇ ನಿಮಗೆ ಮೊನ್ನೆ 6ನೇ ತಾರೀಕು ಮೌಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿತ್ತು. ಹಾಗೆ ಅದರಲ್ಲಿ ಸೀಟ್ ಸಿಗದಂಥ ವಿದ್ಯಾರ್ಥಿಗಳು, ಸಿಕ್ಕಂಥ ವಿದ್ಯಾರ್ಥಿಗಳು ಕೂಡ ಅವರಿಗೆ ಇಷ್ಟೇ ಇರದಿರ್ಬೋದು. ಮತ್ತು ಕಾಲೇಜಿನಲ್ಲಿ ಸೀಟ್ ಸಿಗದೇ ಇರುವಂಥ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಗುತ್ತಾ ಅಥವಾ ಇಲ್ಲ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೂ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ, ಜುಲೈ 14ಕ್ಕೆ ನಿಮ್ಮ ಒಂದು ಪ್ರೊವಿಷನಲ್ ರೌಂಡಲ್ಲಿ ಫಸ್ಟ್ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಆಗಿದೆ. ಅಂದರೆ 14 ತಾರೀಕಿಗೆ ಪ್ರಥಮ ನಿಮ್ಮೊಂದು ಫಸ್ಟ್ ರೌಂಡಿನ ಫಲಿತಾಂಶ ಪ್ರಕಟಣೆಗೊಳ್ಳುತ್ತದೆ. ಹಾಗೆ ಅದ ನಂತರ KE ಅವರು ಅದನ್ನು ಅಧಿಕೃತವಾಗಿ ವೆರಿಫೈ ಮಾಡೋದಕ್ಕೋಸ್ಕರ ಅದನ್ನು 14 ತಾರೀಕಿಗೆ ಬಿಡುಗಡೆ ಮಾಡ್ತಾರೆ. ಅದಾದ ನಂತರ ಕೂಡಲೇ ಫೈನಲ್ ರಿಸಲ್ಟ್ ಅನ್ನೋದು ಜುಲೈ 15ನೇ ತಾರೀಕಿಗೆ ಫೈನಲ್ ಆಗಿ ಅಂತಿಮವಾಗಿ ನಿಮ್ಮೊಂದು ಫಲಿತಾಂಶ ಫಸ್ಟ್ ರೌಂಡಿನ ಫಲಿತಾಂಶ ಪ್ರಕಟಣೆಗೊಳ್ಳುತ್ತದೆ. ಹಾಗೆ ಯಾರೆಲ್ಲ ವಿದ್ಯಾರ್ಥಿಗಳು ಅಂದರೆ ಮೌಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ, ಅದರಲ್ಲಿ ನಮ್ಮದು ಕಾಲೇಜಿನ ಸೀಟ್ ಇನ್ನೂ ಸಿಕ್ಕಿಲ್ಲ, ಅದಕ್ಕೆ ಒಂದು ಫಸ್ಟ್ ರೌಂಡ್ನಲ್ಲಿ ಸಿಗುತ್ತಾ ಅಲ್ವಾ ಅಂತ ಕೇಳೋದಾದರೆ ಎಸ್ ಸಿಗುತ್ತೆ. ಆದರೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಕೂಡ ಇರುತ್ತೆ. ಅಂದರೆ ಬೇರೆ ಬೇರೆ ಕೋರ್ಸ್ ಇರ್ಬೋದು, ಬೇರೆ ಬೇರೆ ಕಾಲೇಜಿನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗಿ ಚೇಂಜ್ ಅಪ್ ಆಗುತ್ತೆ. ಹಾಗೆ ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ನಲ್ಲಿ ಕೂಡ ನಿಮಗೆ ಸೀಟ್ ಸಿಗುತ್ತೆ. ಅದು ಕಡ್ಡಾಯವಾಗಿ ಸಿಗುತ್ತೋ ಅಥವಾ ಇಲ್ಲ ಎಂಬುದನ್ನು ನಾವು KEಯಿಂದ ಅಪ್ಡೇಟ್ನ ಪಡ್ಕೊಳ್ಬೇಕಾಗತ್ತೆ. ಈಗಾಗಲೇ ನಾವು ರಿಸಲ್ಟ್ಸ್ ಪ್ರಕಾರವಾಗಿ KE ಅವರು ಆಪ್ಷನ್ಸ್ ಎಂಟ್ರಿನ 11 ಮಾಡಿದ್ರು. 9ನೇ ತಾರೀಕಿಗೆ ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ನಿಮ್ಮೊಂದು ಕೊನೆಯ ಬಾರಿ ಆಪ್ಷನ್ಸ್ ಎಂಟ್ರಿನ ಮಾಡಬೇಕಿತ್ತು. ಅಂದರೆ ಫಸ್ಟ್ ಅಟೆಂಪ್ಟ್ನಾಗಿ ನೀವು ಮಾಡಿದ್ರೆ ನೋಡಿ, ಮಾಡಿದಂಥ ವಿದ್ಯಾರ್ಥಿಗಳಿಗೆ ಇದು ಮಿಸ್ ಆಗಿ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಕಾಲಾವಕಾಶನ ಕೊಟ್ಟಿದ್ದರು. ಆ ವಿದ್ಯಾರ್ಥಿಗಳು ಇನ್ನೂ ಕೂಡ ಮಾಡದೇ ಇದ್ದರೆ ನಿಮಗೆ ಬ್ಯಾಡ್ ನ್ಯೂಸನ್ನು ಹೇಳ್ಕೋಬೇಕಾಗತ್ತೆ. ಯಾಕಂದರೆ 9ನೇ ತಾರೀಕು ಬೆಳಗ್ಗೆ ಮುಂಜಾನೆ 10 ಗಂಟೆ ಒಳಗಾಗಿ ನೀವೇನದು ಆಪ್ಷನ್ಸ್ ಎಂಟ್ರಿನ ಮಾಡ್ಕೋಬೇಕಿತ್ತು. ಯಾಕಂದರೆ ಕೊನೆಯ ಬಾರಿ ಇದು ಅವಕಾಶವನ್ನು ಕೊಟ್ಟಿದ್ದರು. ಹಾಗೆ ಮೌಕ್ ರಿಸಲ್ಟ್ ಅನ್ನೋದು ಕೂಡ ಈಗ ಅನೌನ್ಸ್ಮೆಂಟ್ ಆಗಿದೆ. ಅದರಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿದೆ. ಸಿಗದೆ ಅಂತ ವಿದ್ಯಾರ್ಥಿಗಳು ಸಪ್ರೇಟಾಗಿ ಒಂದು ಲಿಂಕನ್ನು ಬಿಡುಗಡೆ ಮಾಡ್ತಾರೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಈಗ ಪ್ರೊವಿಷನಲ್ ಮತ್ತು ಫೈನಲ್ ರಿಸಲ್ಟ್ ಎಂದು ಕೂಡ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ. ಜುಲೈ 14 ತಾರೀಕಿಗೆ ನೀವೊಂದು ಹಾಗೆ ವೆರಿಫೈ ಮಾಡೋಕ್ಕೋಸ್ಕರ KE ಅವರು ವೆರಿಫೈ ಮಾಡೋಕ್ಕೋಸ್ಕರ ಫಲಿತಾಂಶವನ್ನು ಪ್ರಕಟಿಸ್ತಾರೆ. ಅದೇ ನಂತರ ಸೇಮ್ ಇರುತ್ತೆ, ಅದು 15ನೇ ತಾರೀಕಿಗೆ. ಅದರೇನು ಚೇಂಜ್ ಇರೋದಿಲ್ಲ, ಅದು ಅದೇ ರಿಸಲ್ಟನ್ನು ಫೈನಲ್ ಆಗಿ 15ನೇ ತಾರೀಕಿಗೆ ಅದನ್ನು ಫೈನಲಿ ಆಗಿ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಥ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮೂಲಕ ಮಾಹಿತಿನ ಕೊಡ್ಬೋದು. ಅಂದರೆ ಏನು ಮೌಕ್ ರಿಸಲ್ಟಲ್ಲಿ ಸೀಟ್ ಸಿಕ್ಕಿಲ್ಲ ಸರ್ ನಮಗೆ, ಹಾಗೆ ಫೈನಲಿ ಆಗಿ ನಮಗೆ ಫಸ್ಟ್ ರೌಂಡಲ್ಲಿ ಸಿಗುತ್ತಾ ಇಲ್ವಾ ಎಂಬುದನ್ನು ನೀವು ಕೇಳ್ತೀರಿ. ಎಸ್ ಸಿಗುತ್ತೆ, ಆದರೆ ಸ್ವಲ್ಪ ಡಿಫ್ರೆನ್ಸ್ ಆಗಿ ಕೋರ್ಸ್ ಮೇಲೆ ಚೇಂಜಸ್ ಆಗುತ್ತೆ. ಕೆಲವೊಂದು ವಿದ್ಯಾರ್ಥಿಗಳು ಫೀಸ್ ಅಪ್ ಇರ್ಬೋದು, ಫೀಸ್ ಸ್ಟ್ರಕ್ಚರ್ ಇರ್ಬೋದು, ಹಾಗೆ ಕಟ್ ಆಫ್ ಸ್ಪೀಸ್ ಇರ್ಬೋದು. ಎಲ್ಲ ನಾವು ಸೀಟ್ ಬಗ್ಗೆ ಸಂಬಂಧಪಟ್ಟಂಥ ಮಾಹಿತಿ ಇದ್ದರೆ ಕಮೆಂಟ್ ಮೂಲಕ ಮಾಹಿತಿ ಕೊಟ್ಟರೆ ನಾವು KEಯಿಂದ ಅಧಿಕೃತ ಮಾಹಿತಿನ ಪಡ್ಕೊಂಡು ನಿಮಗೆ ತಿಳಿಸ್ಕೊಡ್ತೇವೆ. ನಿಮಗೆ ಅದಕ್ಕಿಂತ ಮಾಹಿತಿ ಹೆಚ್ಚು ಬೇಕಾದರೆ ಯೂಟ್ಯೂಬ್ ಮೂಲಕ ಅನೇಕ ವೀಡಿಯೋಗಳು ನಿಮಗೆ ಈಗಾಗಲೇ ನೋಡಲು ಸಿಗ್ತವೆ. ಅವುಗಳನ್ನ ನೋಡಿಕೊಂಡು ನೀವು ಮಾಹಿತಿನ ಪಡ್ಕೋಬೇಕಾಗತ್ತೆ. ಏನಪ್ಪ ಬ್ಯಾಡ್ ನ್ಯೂಸ್ ಅಂದರೆ ನಾನು ಹೇಳಿದೆ ನೋಡಿ, KCT ಆಪ್ಷನ್ಸ್ ಎಂಟ್ರಿ ಕೂಡ ಕ್ಲೋಸ್ ಆಗಿದೆ. ಕೊನೆಯ ಬಾರಿ ನಿಮಗೆ ಸೆಕೆಂಡ್ ಅಟೆಂಪ್ಟ್ನ ಕೊಟ್ಟಿದ್ದರು. 9ನೇ ತಾರೀಕು ಬೆಳಗ್ಗೆ ಮುಂಜಾನೆಯಾಗಿ ನೀವು ಆಪ್ಷನ್ಸ್ ಎಂಟ್ರಿನ ಮಾಡಬೇಕಿತ್ತು ಕಡ್ಡಾಯವಾಗಿ ಎಲ್ಲ ವಿದ್ಯಾರ್ಥಿಗಳು ಖುದ್ದಾಗಿ. ನೀವು ಮಾಡದೇ ಇರುವಂಥ ಕಾರಣ ನಿಮ್ಮ ನಿಮ್ಮ ನಿರೀಕ್ಷೆ ಇರೋದ್ರಿಂದ ಅದನ್ನು ಮರಳಿ ಆಪ್ಷನ್ಸ್ ಎಂಟ್ರಿನ ಕೊಡೋದಿಲ್ಲ. ಯಾಕಂದರೆ ಅದು ಕಡ್ಡಾಯವಾಗಿ 9ನೇ ತಾರೀಕಿಗೆ 2ನೇ ಬಾರಿ ಕೂಡ ಆಪ್ಷನ್ಸ್ ಎಂಟ್ರಿ ಮಾಡಿಕೊಳ್ಳಲು ಕಾಲಾವಕಾಶವನ್ನು ಕೊಟ್ಟಿದ್ದರು KE ಅವರು. ಅಧಿಕೃತವಾಗಿ ನಾನು ಈಗ KEಯ ಒಂದು ವೆಬ್ಸೈಟ್ ಮೂಲಕ ಇಲ್ಲಿದ್ದೀನಿ, ಅಲ್ಲಿ ಫ್ಲಾಶ್ ನ್ಯೂಸ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಿರ್ತೀನಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈಗಾಗಲೇ ನಿಮಗೆ ಹೇಳಿದಾಗೆ ಮೌಕ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತು. ಮಾಡಿದ ಕೂಡಲೇ ಆಪ್ಷನ್ಸ್ ಎಂಟ್ರಿ ಕೂಡ ಇನ್ನೂ ಎನೇಬಲ್ ಆಗಿಲ್ಲ. ಇಲ್ಲಿ ಇನ್ನೂ ಆಗಬೇಕು ಅಂತ ಭಾಳ ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ಸ್ ಎಂಟ್ರಿ ಇನ್ನೂ ಎನೇಬಲ್ ಆಗಿದ್ದಕ್ಕಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ಆಗಿದೆ, ಅಗ್ರಿಕಲ್ಚರ್, ನರ್ಸಿಂಗ್, ಹಾಗೆ ಫಾರ್ಮ್ ಸೈನ್ಸ್. ಅನೇಕ ವಿದ್ಯಾರ್ಥಿಗಳಿಗೆ BPT ಮತ್ತು ಯೋಗ ಆ್ಯಂಡ್ ನ್ಯಾಚುರೋಪತಿಗೆ ಅನೇಬಲ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಸಪ್ರೇಟ್ ಲಿಂಕ್ನ ಏನಿಲ್ಲ. ಸೆಕೆಂಡ್ ರೌಂಡ್ ಕೂಡ ಬಿಡುಗಡೆ ಆಗುತ್ತೆ. ಅದು ಸೆಕೆಂಡ್ ರೌಂಡಲ್ಲಿ ಇನ್ನೂ ಕೂಡ ಅದು ಬಿಡುಗಡೆ ಆಗುತ್ತೆ. ಆದರೆ 14-15ನೇ ತಾರೀಕಿಗೆ ಫಸ್ಟ್ ರೌಂಡ್ ಮಾತ್ರ ಬಿಡುಗಡೆ ಮಾಡಲಿದ್ದಾರೆ. KE ಅವರು ಅಧಿಕೃತ ಮಾಹಿತಿನ ಕೊಡ್ತಿದ್ದಾರೆ. ವೇಟ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು. ನಮ್ಮೊಂದು ಕಾಲೇಜಿನ ಸೀಟ್ ಸಿಗುತ್ತಾ ಇಷ್ಟ ಇದ್ರೂ ಕೂಡ ಬೇರೆ ಕಾಲೇಜಿಗೆ ಮಾಡ್ಕೋಬೇಕು, ಚೇಂಜ್ ಮಾಡಬೇಕು, ಅದು ಕೂಡ ಇರುತ್ತೆ ಡೌಟ್ಸ್. ವಿದ್ಯಾರ್ಥಿಗಳು ಕಮೆಂಟ್ ಮೂಲಕ ಮಾಹಿತಿ ಕೊಟ್ಟರೆ ನಾವು ಕೆಲವೊಂದು ಯೂಟ್ಯೂಬ್ ಮೂಲಕ ಮಾಹಿತಿನ ಪಡ್ಕೊಂಡು ಮಾಹಿತಿನ ತಿಳಿಸ್ಕೊಡ್ತೀವಿ. ಹಾಗೆ KE ಅವರ ಒಂದು ಅಧಿಕೃತ ನಿಮಗೆ ಮೊಬೈಲ್ ನಂಬರ್ ಕೂಡ ಸಿಗ್ತವೆ. ಅವ್ರಿಗೆ ನೀವು ಮಾಹಿತಿನ ಕೊಟ್ಟರೆ ಅವರು ಕೂಡ ನಿಮಗೆ ಸಹಾಯ ಮಾಡ್ತಾರೆ. ವಿದ್ಯಾರ್ಥಿಗಳು ನಿಮಗೆ ಇಲ್ಲಿ ಮೊಬೈಲ್ ನಂಬರ್ನ ಕೊಟ್ಟಿದ್ದಾರೆ ನೋಡಿ, ಅದಕ್ಕೆ ನಂಬರ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ ನೋಡಿ. ಬೆಳಗ್ಗೆ 10 ಗಂಟೆ ನಿಮಗೆ ಟೈಮು ಅವೈಲೇಬಲ್ ಬರುತ್ತೆ. 17 ಮತ್ತು 30 ನಿಮಿಷ ವರ್ಕಿಂಗ್ ಡೇ ಇರುತ್ತೆ. ನಿಮಗೆ ನಂಬರನ್ನು
ಕೊಟ್ಟಿರ್ತಾರೆ. ಆ ನಂಬರ್ಗೆ ಕಾಲ್ ಮಾಡಿಕೊಂಡು ಅಥವಾ ಮೇಲ್ ಕೂಡ ಮಾಡ್ಕೋಬೋದು. ನೀವು ವಿದ್ಯಾರ್ಥಿಗಳು ಡೌಟ್ಸ್ ಇದ್ದರೆ ಅವರ ಅವರ ಒಂದು ಮಾಹಿತಿನ ಪಡ್ಕೋಬೋದು. ವಿದ್ಯಾರ್ಥಿಗಳು ವೇಟ್ ಮಾಡಿ. ಸೊ 14 ತಾರೀಕಿಗೆ ಪ್ರೊವಿಷನ್ ರಿಸಲ್ಟ್ ಅನ್ನೋದು ಫಲಿತಾಂಶ ಪ್ರಕಟಣೆಯಾಗಿ 15ನೇ ತಾರೀಕಿಗೆ ನಿಮ್ಮೊಂದು ಫೈನಲ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಆಗುತ್ತೆ. ಇಲ್ಲಿ ಪರೀಕ್ಷೆಯಲ್ಲಿ ಭಾರಿ ಬದಲಾವಣೆಗೊಂಡಿದ್ದು ಇದೊಂಥರ ಬಿಗ್ ಅಪ್ಡೇಟ್ ಮತ್ತು ಶುಭ ಸುದ್ದಿ ಅಂತ ಹೇಳ್ಬೋದು. ಸೊ ಇಂದಿನ ಮಾಹಿತಿ ಇಷ್ಟವಾದರೆ ಲೈಕನ್ನು ಮಾಡ್ಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.